ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ವೆಲ್ಕಮ್ ಟು ಲ್ಯಾನ್ಸರ್ ಶಶಿ ಚಾನಲ್. ಫ್ರೆಂಡ್ಸ್ ನೋಡಿ, ಲ್ಯಾನ್ಸರ್ ನನ್ನ ಹಿಂದ್ಗಡೆ ಇದೆ. ಫ್ರೆಂಡ್ಸ್, ಇವತ್ತಿಂದ ಸೋಲೋ ಕ್ಯಾಂಪಿಂಗ್ ಮಾಡೋಣ ಅಂತೇಳಿ ಸೊ ಬಿದ್ರಕೆರೆಯಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಕ್ಯಾಂಪ್ ಹಾಕ್ತಾಯಿದ್ದೀನಿ, ಒಂದು ಟೆಂಟ್ ಹಾಕಿ ನೈಟ್ ಸ್ಟೇ ಮಾಡಿ ಸೋಲೋ ಕ್ಯಾಂಪಿಂಗು ಫಸ್ಟ್ ಕ್ಯಾಂಪಿಂಗ್ ಮಾಡ್ತಾ ಇರೋದು ಫ್ರೆಂಡ್ಸ್. ಇವತ್ತು 24ನೇ ತಾರೀಕು ಏಪ್ರಿಲ್ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇನ್ನೇನು ಥರ ಮಾಡೋದು, ಲೊಕೇಶನ್ಗೆ ಹೋಗೋಣ, ಕ್ಯಾಂಪಿಂಗ್ ಸ್ಟಾರ್ಟ್ ಮಾಡೋಣ, ಟೆಂಟಲ್ಲಿ ಹಾಕೋದೆಲ್ಲ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ, ಸಿಗೋಣ ಬನ್ನಿ ಫ್ರೆಂಡ್ಸ್. ಅಲ್ಲಿ ಫ್ರೆಂಡ್ಸ್, ಲ್ಯಾನ್ಸರ್ ಶಶಿ ಲ್ಯಾನ್ಸರಲ್ಲಿ ಹೋಗಿ ಇವತ್ತು ಕ್ಯಾಂಪಿಂಗ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ, ಕ್ಯಾಂಪಿಂಗ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಲೊಕೇಶನ್ ನೋಡಿ, ಆಲ್ರೆಡಿ ಬಂದಾಯಿತು ಲೊಕೇಶನ್ಗೆ. ನೋಡಿ, ಹಸು ಎಲ್ಲ ಬಂದ್ಬಿಟ್ಟು ಕೆರೆಯಲ್ಲಿ ಫುಲ್ಲು ಬಿಸಿಲಿಗೆ ಸ್ನಾನ ಮಾಡ್ತಾಯಿದೆ. ನೋಡಿ ಎಷ್ಟು ದೊಡ್ಡ ಕೆರೆ ನೋಡಿ ಫ್ರೆಂಡ್ಸ್. ನೋಡಿ, ಮರದ ಸಂದಿಲ್ಲಿ ಸೆಂಟ್ರಲ್ಲಿ ಇವಾಗ ಟೆಂಟ್ ಹಾಕ್ತೀನಿ. ಸೊ ಫಸ್ಟ್ ಟೈಮು ಇದು ನಾನು ಕ್ಯಾಂಪ್ ಮಾಡ್ತಾ ಇರೋದ್ರಿಂದ ಇವತ್ತು ವೆಜ್ ಮಾತ್ರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಮುನೇಶ್ವರನ ದೇವಸ್ಥಾನ ಇದೆ ಹತ್ರನೇ. ಬನ್ನಿ ಫ್ರೆಂಡ್ಸ್, ಟೆಂಟ್ ಹಾಕೋದು ಸ್ಟಾರ್ಟ್ ಮಾಡೋಣ. ಇವಾಗ ಕೆಳಗಡೆ ಕಲ್ಲೆಲ್ಲ ಇರುತ್ತಲ್ಲ, ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ. ಎಲ್ಲೆಲ್ಲ ಕುಡಿದ್ಬಿಟ್ಟು ಹೋಗಿದ್ದಾರೆ ಎಲ್ಲರೂ, ಗಲೀಜು ಮಾಡ್ಬಿಟ್ಟು ಹೋಗೋರು ಎಲ್ಲರೂ. ದೇವಸ್ಥಾನದ ಹತ್ರ ಬೇರೆ ಇದೆ. ಇವಾಗ ಟೆಂಟ್ ಹಾಕೋದು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇದು ಡೆಕಾತ್ಲಾನಲ್ಲಿ ತೊಗೊಂಡಿದ್ದು. ಫಸ್ಟ್ ಕೆಳಗಡೆ ತಾರ್ಪಲ್ ಹಾಕೊಳ್ಳೋಣ ಫ್ರೆಂಡ್ಸ್. ಕಾರಲ್ಲಿದೆ ತಾರ್ಪಲ್, ತರ್ತೀನಿ. ನೋಡಿ ಫ್ರೆಂಡ್ಸ್, ಇದು ತಾರ್ಪಲ್ಲು ಕೆಳಗಡೆ ಹಾಕೊಳ್ಳೋಣ ಫ್ಲೋರಲ್ಲಿ. ಯಾಕಂದರೆ ಕಲ್ಲು ಗಿಲ್ಲು ಏನಾರು ಇದ್ದಂದರೆ ಕಲ್ಲು ಗಿಲ್ಲು ನೀರು ಏನಾರು ಬಂದ್ರೂ ಅವಾಯ್ಡ್ ಆಗುತ್ತೆ. ಇದು ವಾಟರ್ ಪ್ರೂಫ್ ಇದೆ. ಇದು ಬಂದ್ಬಿಟ್ಟು ಫುಲ್ಲು ಇದ್ರ ಮೇಲೆ ಬಂದ್ಬಿಟ್ಟು ನಾವು ಕ್ಯಾಂಪ್ನ ಹಾಕೋದ, ಟೆಂಟ್ನ ಹಾಕೋಣ ಫ್ರೆಂಡ್ಸ್. ಇದು ಇಬ್ಬರಿಗೆ ಆಗುವಂಥ ಟೆಂಟು ಫ್ರೆಂಡ್ಸ್. ಇದು 2 ಪರ್ಸನ್ಗೆ ಆಗುವಂಥದ್ದು ಟೆಂಟ್ ಇದು. ಇದಕ್ಕೆ ಈ ಥರ ಸ್ಟಿಕ್ಕು ಕೊಟ್ಟಿರ್ತಾರೆ ನೋಡಿ. ಒಂದರೊಳಗಡೆ ಒಂದು ಈ ಥರ ಸೇರಿಸ್ಕೊಬೇಕು. ಇದನ್ನ ಸೇರಿಸ್ಕೊಂಡು ಒಂದು ಈ ಕಡೆ ಸೈಡ್ಗೆ ಹಾಕ್ಕೊಬೇಕು. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನಾನು ಕ್ಯಾಂಪಿಂಗು, ಅದು ಸೋಲೋ ಕ್ಯಾಂಪಿಂಗ್ ಮಾಡ್ತಾ ಇರೋದು ಬೇರೆ. ನೋಡಿ ಫ್ರೆಂಡ್ಸ್, ಈ ಥರ ಸಿಗಿಸ್ಕೊಂಡ್ರಲ್ಲ, ಇದು ಸಿಗಿಸ್ಕೊಂಡು ಇವಾಗ ಇಲ್ಲಿ ಹುಕ್ಕು ಟೈಪು ಬರುತ್ತೆ ಫ್ರೆಂಡ್ಸ್. ಇದು ತೊಗೊಂಡು ನೋಡಿ ಫ್ರೆಂಡ್ಸ್, ಈ ಥರ ಮೇಲ್ಗಡೆಗೆ ಫಿಟ್ ಮಾಡ್ಕೊಬೇಕು. ನೋಡಿ, ಹುಕ್ಕಿದೆಯಲ್ಲ, ಹುಕ್ಕೊಳಗಡೆ ಎಲ್ಲ ಹಾಕ್ಕೊಬೇಕು. ಇವಾಗ ಇದು ಮೇಲ್ಗಡೆ ಮಳೆ ಬರೆದ್ರೆ ಏನಾಗಬಾರ್ದು ಅಂತ ಹೇಳಿ ಇದು ಈ ಥರ ಮೇಲ್ಗಡೆ ಹಾಕ್ಕೊಳ್ಳೋದು ಫ್ರೆಂಡ್ಸ್. ಇದ್ರಲ್ಲಿ ಹುಕ್ಕಿದೆಯಲ್ಲ, ಇದು ತೊಗೊಂಡು ಇದಕ್ಕೆ ಕೆಳಗಡೆಗೆ ಫಿಟ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಇದನ್ನ ನೋಡಿ, ಇದು ಫ್ರಂಟ್ ಪೋರ್ಷನ್. ಇದು ಬಂದ್ಬಿಟ್ಟು ಸೊ ಟೆಂಟ್ ರೆಡಿ ಆಯಿತು ಫ್ರೆಂಡ್ಸ್.
ಫ್ರೆಂಡ್ಸ್ ಇದು ನೋಡಿ, ಇವಾಗ ಈ ಥರ ಹುಕ್ಕು ಕೊಟ್ಟವ್ರೆ, ಈ ಥರ ದಾರ ಕೊಟ್ಟವ್ರೆ. ಇದು ಬಿಚ್ಕೊಂಡು ಟೆಂಟ್ ಗಾಳಿಗೆ ಆರೋಗ್ತಾ ಇದೆ ಫ್ರೆಂಡ್ಸ್, ಆ ಕಡೆ ಈ ಕಡೆ ಆರೋಗುತ್ತೆ ಇದು. ಸೊ ಇದನ್ನು ಏನು ಮಾಡಬೇಕಂದ್ರೆ ನೋಡಿ, ಇಲ್ಲಿ ಒಂದು ಟೆಂಟ್ಗೆ ಒಂದು ಹೋಲ್ ಕೊಟ್ಟವ್ರೆ ಫ್ರೆಂಡ್ಸ್. ಇಲ್ಲಿ ಒಂದು ಸ್ಟ್ರ್ಯಾಪ್ ಥರ ಇದೆ ಇದು ನೋಡಿ. ಇದಕ್ಕೆ ನೀವು ಕಟ್ಕೊಂಡು ಅದು ಎಲ್ಲೂ ಗಾಳಿಗೆ ಹೋಗ್ದಿರಂಗೆ ಫ್ರೆಂಡ್ಸ್. ಇನ್ನು ನೋಡಿ, ಈ ಥರ ಹುಕ್ಕಿದೆಯಲ್ಲ, ಹುಕ್ಕನ್ನ ನೆಲದಲ್ಲಿ ಚುಚ್ಚಿಬಿಡ್ಬೇಕು ಫ್ರೆಂಡ್ಸ್. ಈ ಥರ ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಕಟ್ಟಿದ್ನಲ್ಲ, ಆ ಥರ 4 ಕಡೆನೂ ನೀವು ಕಟ್ಕೊಂಬಿಡ್ಬೇಕು ಫ್ರೆಂಡ್ಸ್. ಇವತ್ತು ನಾನು ಕ್ಯಾಂಪ್ ಮಾಡ್ತಾ ಇರೋದು ಉದ್ದೇಶ ಏನು ಅಂತಲೂ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಬರೀ ಕ್ಯಾಂಪ್ ಮಾಡ್ತಾ ಇರೋದು ಬರೀ ತಿಂದು ಹೋಗೋಕ್ಕಲ್ಲ, ಇಲ್ಲಿ ಇದು ಮೇಯ್ನ್ ಒಂದು ಪರ್ಪಸ್ ಇದೆ ಫ್ರೆಂಡ್ಸ್, ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಅದು ನೆಕ್ಸ್ಟ್ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಇದನ್ನ ರೋಲ್ ಮಾಡ್ಕೊಬೋದು. ವೆಲ್ಕಮ್ ಟು ಶಶಿಸ್ ಹೌಸ್ ಫ್ರೆಂಡ್ಸ್. ಇದು ನೋಡಿ, ಇದು ದೆಕೋತ್ಲಾನಲ್ಲಿ ಸಿಟಿಲಿ ತೊಗೊಂಡಿದ್ದು ಸ್ಲೀಪಿಂಗ್ ಬ್ಯಾಗ್ ಬಂದ್ಬಿಟ್ಟು ಸ್ಲೀಪಿಂಗ್ ಮ್ಯಾಟ್. ಇದು ಅಂದರೆ ಯೋಗ ಮ್ಯಾಟ್ ಅಂತ ಹೇಳ್ತಾರೆ. ಸೊ ಇದು ಮಲ್ಕೊಳ್ಳೋಕ್ಕೆ ಫ್ರೆಂಡ್ಸ್, ಒಳಗಡೆ ಹಾಸ್ಕೊಳ್ಳೋಣ. ಇದೊಂದು ಚಿಕ್ಕ ಸ್ಟೂಲ್ ತೊಗೊಂಬಂದಿದ್ದೀನಿ, ಇದ್ರ ಮೇಲೆ ಕುಕಿಂಗ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಇದು ಸ್ಲೀಪಿಂಗ್ ಬ್ಯಾಗ್ ಫ್ರೆಂಡ್ಸ್ ಇದು. ಸೊ ಇದನ್ನು ಹಾಸ್ಕೊಳ್ಳೋಣ ಮಲ್ಕೊಳ್ಳೋಕ್ಕೆ. ಓಕೆ, ಇದು ಮಲ್ಕೊಳ್ಳೋಕ್ಕೆ ಯೋಗ ಮ್ಯಾಟು. 4 mm ಥಿಕ್ನೆಸ್ ಇದೆ, ಸಾಕು. 6 mm ತೊಗೊಬೋದು. ಇದು ಸ್ಲೀಪಿಂಗ್ ಬ್ಯಾಗ್ ಫ್ರೆಂಡ್ಸ್. ಇದು ಸ್ಲೀಪಿಂಗ್ ಬ್ಯಾಗು ಅಂದರೆ ನೀವು ಫುಲ್ಲು ಕ್ಲೋಸ್ ಮಾಡ್ಕೊಂಡು ಜಿಪ್ ಹಾಕ್ಕೊಂಡು ಕ್ಲೀನಾಗಿ ಕವರ್ ಮಾಡ್ಕೊಂಡು ಮಲ್ಕೊಬೋದು. ಇದು ಸ್ಲೀಪಿಂಗ್ ಬ್ಯಾಗು. ಇದು ರೆಡಿ. ಇದು ಒಂದು ಸ್ಟೂಲ್ ಫ್ರೆಂಡ್ಸ್, ಕೂತ್ಕೊಳ್ಳೋಕ್ಕೆ ನೋಡಿ. ಇದೊಂದು ಸ್ಟೂಲು. ಇದು ಕುಕ್ಕಿಂಗ್ಗೆ ಮೇಲ್ಗಡೆ ಒಂದು ವುಡ್ ಹಿಡ್ಕೊಬೋದು ಇದರಲ್ಲಿ. ಇದು ಸ್ಟೂಲು ಫ್ರೆಂಡ್ಸ್. ಇವಾಗ ಏನು ಮಾಡೋಣ ಅಂದರೆ ಸ್ವಲ್ಪ ಹಳ್ಳ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಫೈರ್ ಕ್ಯಾಂಪ್ಗೆ ನೈಟು ಫೈರ್ ಕ್ಯಾಂಪ್ ಮಾಡೋಣ. ಫೈರ್ ಕ್ಯಾಂಪ್ಗೆ ಸ್ವಲ್ಪ ಹಳ್ಳ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮಣ್ಣೆಲ್ಲ ಕೆತ್ತಿ ನೋಡಿ, ಈ ಥರ ಒಂದು ಟೂಲ್ ಸಿಗುತ್ತೆ. ನೀವು ಇದರಲ್ಲಿ ಡಿಮಾರ್ಟಲ್ಲಿ ಅಮೆಝಾನಲ್ಲಿ ತೊಗೊಬೋದು ಫ್ರೆಂಡ್ಸ್. ಈ ಥರ ಸಿಗುತ್ತೆ ನೋಡಿ, ಮಣ್ಣೆಲ್ಲ ಹಿಂಗೆ ಕೆರ್ಕೊಬೋದು ಹಿಂದ್ಗಡೆಯಿಂದ. ನೋಡಿ ಫ್ರೆಂಡ್ಸ್, ಈ ಥರ ಸ್ವಲ್ಪ ಹಳ್ಳ ಮಾಡ್ಕೊಂಡಿದ್ದೀನಿ. ಈ ಫೈರ್ ಕ್ಯಾಂಪು ಸ್ವಲ್ಪ ಅದರಲ್ಲೇ ಎಲ್ಲ ಚಾರ್ಕೋಲು ಅಂದರೆ ಇಜ್ಲೆಲ್ಲ ಬಂದ್ಬಿಟ್ಟು ಅದರಲ್ಲೇ ಫುಲ್ಲು ಇರುತ್ತಲ್ಲ ಫ್ರೆಂಡ್ಸ್, ಅದರಿಂದನೇ ಫ್ರೆಂಡ್ಸ್. ಆ್ಯಕ್ಸ್ ನೋಡಿ, ಆ್ಯಕ್ಸ್ ಫ್ರೆಂಡ್ಸ್. ಇದು ನೋಡಿ, ಹಳ್ಳ ಮಾಡಿದ್ದೀನಿ ಫೈರ್ ಕ್ಯಾಂಪ್ಗೆ. ನೈಟು ಬೆಂಕಿ ಹಾಕಿ ಅದರಿಂದೆಲ್ಲ ಚಾರ್ಕೋಲೆಲ್ಲ ಫುಲ್ಲು ಒಳಗಡೆ ಬೆಂಕಿ ರೆಡ್ ಆಗಿರುತ್ತಲ್ಲ, ಸೊಳ್ಳೆಗಳೆಲ್ಲ ಜಾಸ್ತಿ ಬರಲ್ಲ, ಪ್ರಾಣಿ ಎಲ್ಲ ಇದ್ದಂದ್ರೆ ಸ್ವಲ್ಪ ಭಯ ಬೀಳುತ್ತೆ ಬೆಂಕಿ ಇದ್ದಂದರೆ. ಇದು ಮರದ ಚಕ್ಕೆ ಸ್ವಲ್ಪ ವುಡ್ಡೆಲ್ಲ ತೊಗೊಂಬಂದಿದ್ದೀನಿ. ಇದಿಷ್ಟು ಸಾಲದು ಬಂದ್ಬಿಟ್ಟು ರಾತ್ರಿ 12-1 ಗಂಟೆವರೆಗೂ ಉರಿಬೇಕಾಗತ್ತೆ. ಆಮೇಲೆ ಕೆಂಡನೂ ಇರಬೇಕು ರಾತ್ರಿ. ಸೊ ಅದರಿಂದ ಸ್ವಲ್ಪ ನಮಗೆ ಸೇಫ್ಟಿ ಇರುತ್ತೆ, ಸೊಳ್ಳೆನೂ ಕಮ್ಮಿ ಇರುತ್ತೆ. ಅದರಿಂದನೇ ಬನ್ನಿ ಫ್ರೆಂಡ್ಸ್, ಹೋಗ್ಬಿಟ್ಟು ಇನ್ನೂ ಸ್ವಲ್ಪ ಸೌದೆಗಳು ಬೇಕಾದ ತೊಗೊಂಬರೋಣ. ಹಾಯ್ ಫ್ರೆಂಡ್ಸ್. ಸೊ ಇವತ್ತು ಟೆಂಟು ಉದ್ಘಾಟನೆ ಮಾಡ್ತಾಯಿದ್ದೀನಿ ನಾನೇ ಚೀಫ್ ಗೆಸ್ಟ್ ಇದಕ್ಕೆ. ಸೊ ಫ್ರೆಂಡ್ಸ್, ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸೊ ಇಲ್ಲಿ ದೇವ್ರನ್ನ ಕುಂಡ್ರಿಸಿದ್ದೀನಿ, ಗಣೇಶನ ಕುಂಡ್ರಿಸಿದ್ದೀನಿ. ಹಾಲು ಉಕ್ಸೋಣ ಅಂತ ಇದ್ದೀನಿ ಫ್ರೆಂಡ್ಸ್. ಹಾಲು ಉಕ್ಸಿ ಪೂಜೆ ಮಾಡಿ ಇನ್ಮೇಲಿಂದ ನನ್ನ ಕೈಯಲ್ಲಾಗೋ ಸೇವೆ ಏನು ಅಂತಂತಂದರೆ ಹಳ್ಳಿಗೆ ಹೋಗಿ ನಾನು ಜೀಪು ರೆಡಿ ಮಾಡೋಕ್ಕೆ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಕೆಲಸ ಇದೆ, ಅದು ಹಳ್ಳಿಗೆ ಹೋಗಿ ಮಕ್ಳಿಗೆ ನನ್ನ ಕೈಯಲ್ಲಾಗಿದ್ದು ಎಲ್ಪ್ ಮಾಡೋಣ ಅಂತ ಇದ್ದೀನಿ ಫ್ರೆಂಡ್ಸ್. ಕ್ಯಾಂಪಿಂಗ್ ಅಂತಂತಂದರೆ ಬರೀ ನಾನು ಕ್ಯಾಂಪ್ ಮಾಡಿ ನಾನು ಊಟ ಮಾಡಿ ನಾನು ಜಾಲಿ ಮಾಡೋದಲ್ಲ ಫ್ರೆಂಡ್ಸ್. ಎಲ್ಲ ಹಳ್ಳಿಗೆ ಹೋಗ್ಬಿಟ್ಟು ಮಕ್ಕಳು ಗೌರ್ಮೆಂಟ್ ಸ್ಕೂಲ್ಗಳಿರುತ್ತೆ, ಕೆಲವೊಂದು ತುಂಬ ತೀರ ಹಳ್ಳಿ ಇರುತ್ತೆ, ಅಲ್ಲಿ ಫುಡ್ಡುಗಳು ಯಾಕಂದರೆ ನಾನು ರಿಸಾರ್ಟ್ ಫೀಲ್ಡಲ್ಲಿ ಇದ್ದಿದ್ದರಿಂದ ನನಗೆ ಫುಡ್ಡು ಕುಕ್ ಮಾಡೋಕ್ಕೆ ಬರುತ್ತೆ ಫ್ರೆಂಡ್ಸ್. ಇದರ ಫ್ರೈಡ್ ರೈಸು, ಫ್ರೆಂಚ್ ಫ್ರೈಸು,
ಚಿಕನ್ ರೋಲು, ಆಮೇಲಿಂದ ಕಬಾಬು, ಬೇರೆ ಬೇರೆ ಐಟಮ್ಸು ಮಕ್ಕಳಿಗೆ ಹಳ್ಳೀಲಿ ಎಲ್ಲೆಲ್ಲಿ ಸಿಟಿ ಫುಡ್ಗಳು ಸಿಕ್ಕಲ್ವೋ ಅಲ್ಲಿ ನನ್ನ ಕೈಯಲ್ಲಿ ಆಗಿದ್ದನ್ನ ನಾನು ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಫ್ರೆಂಡ್ಸ್. ಹಳ್ಳಿಗೆ ಹೋಗಿ ಈ ಥರ ಟೆಂಟ್ ಮಾಡಿ ಕ್ಯಾಂಪ್ ಮಾಡಿ ಅವ್ರಿಗೆ ಏನಾರ ಸಿಹಿಯಾದ ಊಟ ಇಲ್ಲಾಂದರೆ ಒಳ್ಳೆ ರುಚಿಕರವಾದ ಊಟವನ್ನು ಅವ್ರಿಗೆ ಎಲ್ಲರಿಗೂ ಮಾಡಿಕೊಡ್ಬೇಕು ಅಂತ ನನಗೊಂದಿದ್ದು. ಮತ್ತು ಇನ್ನೊಂದು ಫ್ರೆಂಡ್ಸ್, ಕರ್ನಾಟಕದಲ್ಲಿ ಮೇಯ್ನ್ ಬ್ಯಾಂಗ್ಳೂರಲ್ಲಿ ಒಂದು ಹೋರಾಟ ನಡೀತಾ ಇದೆ ಫ್ರೆಂಡ್ಸ್, 65-35 ಅಂತ ಫ್ರೆಂಡ್ಸ್. 65-35 ಅಂತಂದರೆ ಕನ್ನಡ ಅಕ್ಷರ 65% ಮತ್ತು ಇಂಗ್ಲೀಷು ಪದಕ ಬಂದ್ಬಿಟ್ಟು ಅದು 35% ಇರಬೇಕು ಅಂತ ಫ್ರೆಂಡ್ಸ್. ದಯವಿಟ್ಟು ಫ್ರೆಂಡ್ಸ್ ನಿಮ್ಗೆಲ್ಲರಿಗೂ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತೀನಿ ನಾನು. ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ನಾನು ಬ್ಯಾಂಗ್ಳೂರಿಂದ ಅಂತ ಎಷ್ಟು ಹೆಮ್ಮೆಯಾಗಿ ನಾವು ಹೇಳ್ಕೊಳ್ತೀವಿ ಫ್ರೆಂಡ್ಸ್. ನಾವು ಎಷ್ಟು ಕರ್ನಾಟಕದಿಂದ ಅಂತ ಹೇಳ್ಕೊಳಕ್ಕೆ ಎಷ್ಟು ಇವತ್ತು ಹೆಮ್ಮೆಯಿಂದ ಇದ್ದೀವಿ ಫ್ರೆಂಡ್ಸ್ ನಾವು. ಅದಕ್ಕೆ ದಯವಿಟ್ಟು ಬೇರೆಯವ್ರಿಗೆ ಚಾನ್ಸ್ ಕೊಡಬೇಡಿ ಫ್ರೆಂಡ್ಸ್. ಅದು ಅಂದರೆ ಚಾನ್ಸ್ ಕೊಡಬೇಡಿ ಅಂತಲ್ಲ, ನಮಗಲ್ಲಿ ಒಳಗಡೆ ಒಂದು ಇದಿರಬೇಕು ಫ್ರೆಂಡ್, ಇಂಟ್ರೆಸ್ಟ್ ಇರಬೇಕು. ನಾವು ರೆಪ್ರೆಸೆಂಟ್ ಮಾಡಬೇಕು, ನಮ್ಮ ಕರ್ನಾಟಕನ ಥ್ರೂಔಟ್ ವರ್ಲ್ಡಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ಧ್ವಜ ಆಗಲಿ, ಕರ್ನಾಟಕ ಫ್ಲ್ಯಾಗ್ ಆಗಲಿ, ಆಮೇಲೆ ಕರ್ನಾಟಕ ಅಕ್ಷರ ಆಗಲಿ, ಕನ್ನಡ ಅಕ್ಷರ ಆಗಲಿ ಅದು 65% ಮಾಡಿ ಫ್ರೆಂಡ್ಸ್. ನೀವು ಎಲ್ಲ ಬಿಸ್ನೆಸ್ ಮ್ಯಾನ್ಗೆಲ್ಲ ಬಂದ್ಬಿಟ್ಟು ತುಂಬ ಕಷ್ಟ ಇರುತ್ತೆ ಫ್ರೆಂಡ್ಸ್. ಬಿಸ್ನೆಸ್ ಎಲ್ಲರಿಗೂ ಈಸಿ ಇರುತ್ತೆ ಅಂತ ಹೇಳೋಕ್ಕೆ ಬರಲ್ಲ. ಯಾಕಂದರೆ ನೀವು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಬೋರ್ಡೆಲ್ಲ ಹಾಕಿರ್ತೀರ, ಅದು ಬಂದು ಕಿತ್ತಾಕೋದ್ರಿಂದ BBMP ಅವರಾಗಲಿ ಕಿತ್ತಾಕೋದ್ರಿಂದ ನಿಮಗೆ ಲಾಸ್ ಆಗುತ್ತೆ. ದಯವಿಟ್ಟು ಪ್ರೀತಿಯಿಂದ ನಿಮ್ಮ ಮನಸಾರೆ ಇಷ್ಟಪಟ್ಟು ನೀವು 65% ಅಕ್ಷರನ ದಯವಿಟ್ಟು ಹಾಕಿ ಫ್ರೆಂಡ್ಸ್. ಇನ್ನೊಬ್ಬರಿಗೆ ಚಾನ್ಸೇ ಕೊಡಬೇಡಿ ಫ್ರೆಂಡ್ಸ್. ಇದು ನಿಮ್ಮ ನಾಡು, ಇದು ನಿಮ್ಮ ಬೆಂಗಳೂರು, ಇದು ನಿಮ್ಮ ಕರ್ನಾಟಕ. ನಿಮಗೆ ಸ್ವಂತ ಇಂಟ್ರೆಸ್ಟ್ ಇರಬೇಕು ಫ್ರೆಂಡ್ಸ್ ಅದ್ರ ಮೇಲೆ. ಅದು 65% ವರ್ಡ್ ಹಾಕಿ 35% ಹಾಕಿ ಫ್ರೆಂಡ್ಸ್. ಇದು ರೆಪ್ರೆಸೆಂಟ್ ಮಾಡಿ ಫ್ರೆಂಡ್ಸ್. ಥ್ರೂಔಟ್ ವರ್ಲ್ಡ್ಗೆ ಬಂದುಬಿಟ್ಟು ಬ್ಯಾಂಗ್ಳೂರು ಏನನ್ನೋದನ್ನ ತೋರಿಸಿ, ಕರ್ನಾಟಕ ಏನನ್ನೋದನ್ನ ತೋರಿಸಿ ಫ್ರೆಂಡ್ಸ್. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಇದು ಯಾಕೆ ನಿಮಗೆ ಇಂಟ್ರೆಸ್ಟ್ ಇರಬೇಕು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಉದ್ಘಾಟನೆ ಮಾಡೋಣ. ಗಾಳಿ ಇರೋದ್ರಿಂದ ದೀಪ ನಿಲ್ಲಲ್ಲ ಅನಿಸುತ್ತೆ. ಟ್ರೈ ಮಾಡೋಣ. ಎಲ್ಲರೂ ಚಪ್ಪಾಳೆ ಹೊಡೀರಿ, ಉದ್ಘಾಟನೆ ಮಾಡ್ತಾಯಿದ್ದೀನಿ ನಾನು. ದೀಪ ಅಂಟಿಸ್ತಾಯಿದ್ದೀನಿ ದೇವ್ರದ್ದು. ಗಾಳಿ ಇದೆ. ದೇವರೇ ಒಳ್ಳೇದು ಮಾಡಪ್ಪ, ಎಲ್ಲರಿಗೂ ಕಾಪಾಡಪ್ಪ ನನ್ನ ಫ್ರೆಂಡ್ಸ್. ಇದು ಹೊಸ ಮನೆ ಅಲ್ವಾ, ಅದಕ್ಕೆ ಹಾಲು ಉಕ್ಕಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ನಾನ್ ವೆಜ್ ಎಲ್ಲ ಏನು ಮಾಡಲ್ಲ. ನೀರು ಹಾಕ್ಬಾರ್ದಾಗಿತ್ತು, ಆದರೂ ಹಾಕಿದ್ದೀನಿ ಫ್ರೆಂಡ್ಸ್. ಇದು ಹೊಸ ಮನೆ, ಹಾಲು ಉಕ್ಸೋಣ ಅಂತ ಹೇಳಿ ಬಂದ್ಬಿಟ್ಟು ಹಾಲು ತೊಗೊಂಬಂದಿದ್ದೀನಿ ನಾನು. ಬನ್ನಿ ಫ್ರೆಂಡ್ಸ್, ಹಾಲು ಉಕ್ಸೋಣ ಇವಾಗ. ದೀಪ ಅಂಟಲ್ಲ, ಏನು ಮಾಡಲಿ ಫ್ರೆಂಡ್ಸ್. ಕರ್ಪೂರ ಅಂಟಿಸ್ಬಿಡೋಣ ಫ್ರೆಂಡ್ಸ್. ಕರ್ಪೂರ ಅಂಟಿಸಿ ದೇವ್ರಿಗೆ, ಗಣೇಶನಿಗೆ ದೇವ್ರಿಗೆ ಕರ್ಪೂರ ಅಂಟಿಸ್ಬಿಟ್ಟು ಆಮೇಲಿಂದ ಹಾಲು ಉಕ್ಸೋಣ ಫ್ರೆಂಡ್ಸ್. ಗಣೇಶ ಒಳ್ಳೇದು ಮಾಡಪ್ಪ, ಯಾವುದೇ ರೀತಿ ತೊಂದರೆ ಬರಬಾರ್ದು, ಯಾವುದೇ ರೀತಿ ಕಷ್ಟ ಬರಬಾರ್ದು, ಎಲ್ಲರಿಗೂ ಒಳ್ಳೇದು ಮಾಡು. ತೊಗೊಳ್ಳಿ ಫ್ರೆಂಡ್ಸ್, ಆರತಿ ತೊಗೊಳ್ಳಿ, ನಿಮ್ಮೆಲ್ಲ ಒಳ್ಳೇದು ಮಾಡಲಿ ದೇವರು. ಬನ್ನಿ ಫ್ರೆಂಡ್ಸ್, ಇವಾಗ ಹಾಲು ಉಕ್ಸೋಣ. ನೋಡಿ, ಇದು ಹೊಸ ಸ್ಟವ್, ಇದು ನೋಡಿ. ಗಾಳಿ ಇದೆ, ಆದರೂ ಪರವಾಗಿಲ್ಲ. ದಯವಿಟ್ಟು ಹಾಲು ಉಕ್ಬಿಡಪ್ಪ ದೇವ್ರೆ. ಗಾಳಿ ಇದೆ ಸ್ವಲ್ಪ. ಫ್ರೆಂಡ್ಸ್, ಇವತ್ತು ನಾನ್ ವೆಜ್ ಏನೂ ಮಾಡ್ತಾಯಿಲ್ಲ. ಫಸ್ಟ್ ದಿನ ಮಾಡಿರೋದ್ರಿಂದ ಪೂಜೆ ನಾನು ವೆಜ್ ಮಾಡ್ತಾಯಿದ್ದೀನಿ. ಖಾರ ಬಾತು, ಕೇಸರಿ ಬಾತು ಮಾಡಬೇಕಂತ ಇದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಯಾರು ಹುಡುಗಿರಾಗಲಿ ಕಷ್ಟ ಬಿದ್ದು ತಂದೆ ತಾಯಿ ನಿಮ್ಮನ್ನು ಸಾಕಿರ್ತಾರೆ, ಮದುವೆ ಮಾಡಿಕೊಟ್ಟಿರ್ತಾರೆ, ಹೋಗಿದ್ದ ಜಾಗದಲ್ಲಿ ನಿಮ್ಗೆ ಏನಾರ ಅಲ್ಲಿ ಸಂಸಾರ ಮಾಡೋಕ್ಕಾಗಲಿಲ್ಲ, ತುಂಬ ಕಷ್ಟ ಆಗುತ್ತೆ ಅಂದರೆ ದಯವಿಟ್ಟು ಸೂಸೈಡ್ ಮಾಡ್ಕೊಬೇಡಿ. ಎಲ್ಲೋ ಒಂದು ಕಡೆ ಬದುಕಿ, ಕೆಲಸ ಮಾಡೋಕ್ಕೆ ಬದುಕೋಕ್ಕೆ 101 ಆಪರ್ಚುನಿಟಿಗಳಿದೆ. ದಯವಿಟ್ಟು ಬದುಕಿ. ಹಳ್ಳಿ ಕಡೆ ಯಾರಿಗಾರ ತುಂಬ ಕಷ್ಟ ಇದ್ದವರು, ತುಂಬ ಬಡವರಿದ್ದರು,
ಅವ್ರ ಮಕ್ಳಿಗೆ ಯಾರು ಮದುವೆ ಮಾಡಬೇಕಂದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ನಂಬರ್ ಬಿಡಿ, ನಾನು ನಿಮ್ಮ ಮದುವೆ ಖರ್ಚನ್ನ ನಾನು ಮಾಡ್ತೀನಿ ಅಂದರೆ ಮದುವೆ ಖರ್ಚು ಅಂದರೆ 8 ಲಕ್ಷಾಂತರ ರೂಪಾಯಿ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಒಂದು 100 ಜನಕ್ಕೆ ಊಟ ಒಪ್ಕೊಳ್ತೀನಿ. 100 ಜನ 75 ಜನದಿಂದ 100 ಜನಕ್ಕೆ ನಾನು ಊಟನ ಅರೇಂಜ್ ಮಾಡಿಕೊಡ್ತೀನಿ. ತಾಳಿನ ನೀವೇ ತೊಗೊಬೇಕು, ಯಾಕಂದರೆ ತಾಳಿ ಕಟ್ತಾ ಇರೋದು ನೀವು. ಅದಾದಮೇಲಿಂದ ಹುಡುಗಿಗೆ ಒಂದು ಸೀರೆ ಒಂದು 1,500ಇಂದ 2,000 ರೂಪಾಯಿವರೆಗೂ ಒಂದು ಸೀರೆ ಕೊಡಿಸ್ತೀನಿ. ಗಂಡಿಗೆ ಬಂದ್ಬಿಟ್ಟು ಒಂದು ಶರ್ಟು ಆಮೇಲಿಂದ ಒಂದು ಪಂಚೆ ಕೊಡಿಸ್ತೀನಿ. ಇಷ್ಟು ನನ್ನ ಕೈಲಿಂದ ಸಾಧ್ಯ ಫ್ರೆಂಡ್ಸ್. ನಿಮ್ಮಲ್ಲಿ ಇನ್ನೂ ಯಾರಾರ ಕಷ್ಟ ಇದೆ, ಬದುಕೋಕ್ಕೆ ಕಷ್ಟ ಇದೆ, ನನ್ನಲ್ಲಿ ಸಾಲ ಇದೆ, ನನಗೆ ಬದುಕೋಕ್ಕಾಗ್ತಾಯಿಲ್ಲ, ನಾನು ಸೂಸೈಡ್ ಮಾಡ್ಕೊಂಬಿಡ್ತೀನಿ, ನನ್ನ ಸಾಲ ಪಾಲ ಜಾಸ್ತಿ ಇದೆ, ಅಪ್ಪ ಅಮ್ಮನ ಸಾಕೋಕ್ಕಾಗ್ತಾಯಿಲ್ಲ, ಮಕ್ಕಳನ್ನ ಸಾಕೋಕ್ಕಾಗ್ತಾಯಿಲ್ಲ, ಹಳ್ಳಿ ಕಡೆ ಈ ಥರ ತೊಂದರೆ ಇದ್ದರೆ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ ನನಗೆ ನಿಮ್ಮ ನಂಬರ್ನ ಕೊಡಿ. ಬೆಂಗಳೂರಲ್ಲಿ ಬದುಕೋಕ್ಕೆ 101 ಜಾಗ ಇದೆ ಫ್ರೆಂಡ್ಸ್. ಬದುಕೋಕ್ಕೆ ಅಂದರೆ ಯಾವುದೋ ಒಂದು ಚಿಕ್ಕ ಹೋಟ್ಲಾದರೂ ಓಪನ್ ಮಾಡ್ಬೋದು ಫುಟ್ಪಾತಲ್ಲಿ. ಅದಕ್ಕೆ ಬೇಕಾಗಿರೋ ಸ್ಟೌವು, ಕೆಲವೊಂದು ಪಾತ್ರೆ ಸಾಮಾನು, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕೆ ನೀವು ಟೇಬಲ್ ಸ್ವಲ್ಪ ಪರ್ಚೇಸ್ ಮಾಡ್ಕೊಳ್ಳಿ. ಅದಕ್ಕೆ ಪಾತ್ರೆ ಸಾಮಾನು, ಆಮೇಲೆ ಸ್ವಲ್ಪ ಅದೇನು ನೀವು ಕುಕ್ಕಿಂಗ್ ಮಾಡ್ತೀರಾ ಅದಕ್ಕೆ ಬೇಕಾಗಿದ್ದು ಒಂದು 15 ದಿನಕ್ಕೆ ಒಂದು ವಾರಕ್ಕೆ ಬೇಕಾಗಿದ್ದು ಮೆಟೀರಿಯಲ್ಸ್ಗಳನ್ನ ಈಸ್ಕೊಡ್ತೀನಿ ಫ್ರೆಂಡ್ಸ್. ಅದರಿಂದ ನೀವು ಪ್ರೊಸೀವ್ ಆಗಿ ಮುಂದೆ ಲೈಫಲ್ಲಿ ಚೆನ್ನಾಗಿ ಮುಂದಕ್ಕೆ ಬನ್ನಿ. ನಿಮಗೆ ಕುಕ್ಕಿಂಗ್ ಮಾಡೋಕ್ಕೆ ಬರಲಿಲ್ಲ ಅಂದ್ರೂ ಕುಕ್ಕಿಂಗ್ ನನಗೆ ಮಾಡೋಕ್ಕೆ ಬರುತ್ತೆ. ಅದು ಫ್ರೈಡ್ ರೈಸ್ ಆಗಲಿ, ಚಿಕನ್ ಕಬಾಬ್ ಆಗಲಿ, ಚಿಲ್ಲಿ ಚಿಕನ್ ಆಗಲಿ, ಏನೇ ಒಂದು ಚಿಕನ್ ಸಾಂಬಾರಾಗಲಿ, ಏನಾರ ಮಾಡಿ ಒಂದು ಅನ್ನ ಸಾಂಬಾರು ಮಾಡಿ ಆದರೂ ಬದುಕ್ಬೋದು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಹಳ್ಳಿ ಎಲ್ಲೇ ಇರಲಿ, ಯಾವುದೇ ಊರಲ್ಲಾಗಲಿ, ಕರ್ನಾಟಕದಲ್ಲಿ ಹತ್ರ ನಿಯರ್ ಟು ಬ್ಯಾಂಗ್ಳೂರು, ತುಂಬ 500-600 ಕಿಲೋಮೀಟರ್ಸ್ ಅಂದರೆ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ ನನಗೆ. ಖಂಡಿತ ಬಂದು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಫ್ರೆಂಡ್ಸ್. ಹಾಲು ಉಗ್ತಾ ಇದೆ ನೋಡಿ. ಹಾಂ, ಉಗ್ತು ಹಾಲು ಉಗ್ತಾ ಇದೆ. ಹಾ, ಉಗ್ತು. ಕಂಗ್ರ್ಯಾಚುಲೇಷನ್. ದೇವರೇ ಕಾಪಾಡಪ್ಪ. ಉಗ್ತು ಹಾಲು ಉಗ್ತು. ಜೈ ಕರ್ನಾಟಕ. ಸೊ ಇವಾಗ ಹಾಲು ಕುಡ್ದು ದೇವ್ರ ಪ್ರಸಾದ ತೊಗೊಂಡು ಮುಂದೆ ಕೇಸರಿ ಬಾತು, ಖಾರ ಬಾತು ಮಾಡಿ, ಸೊ ದೇವರು ಮುನೇಶ್ವರನ ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ, ಮುನೇಶ್ವರನ್ನ ಪೂಜೆ ಮಾಡಿ ನೆಕ್ಸ್ಟ್ ನೈಟ್ ಕ್ಯಾಂಪನ್ನು ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಸಿಗೋಣ ಫ್ರೆಂಡ್ಸ್. ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್. ಅಲ್ಲಿ ಟೆಂಟ್ದು ಪೂಜೆ ಆಯ್ತಲ್ಲ, ಇಲ್ಲಿ ದೇವರು ಮುನೇಶ್ವರಂದು ಪೂಜೆ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಕೇಸರಿ ಬಾತು, ಖಾರ ಬಾತ್ ಮಾಡೋಣ. ಫಸ್ಟು ರವೆ ಹುರ್ಕೊಂಬಿಡೋಣ ಫ್ರೆಂಡ್ಸ್. ರವೆ ಹುರ್ಕೊಂಡು ಒಂದೊಂದು ಪಾತ್ರೆಯಲ್ಲಿ ಹಾಕ್ಕೊಂಬಿಡೋಣ. ಗ್ಯಾಸ್ ಆನ್ ಮಾಡ್ತೀನಿ.
ಒಂದು ಗ್ಲಾಸ್ ರವೆ ಹಾಕ್ತಾಯಿದ್ದೀನಿ, ಹುರ್ಕೊಂಬಿಡೋಣ. ಇದು ಉರಿತಾ ಇರೋದು ಕೇಸರಿ ಬಾತ್ಗೆ ಫ್ರೆಂಡ್ಸ್. ಇನ್ನೊಂದು ಗ್ಲಾಸ್ ಹುರಿತೀನಿ, ಅದು ಬಂದ್ಬಿಟ್ಟು ಖಾರ ಬಾತ್ಗೆ. ಇವಾಗ ಫ್ರೆಂಡ್ಸ್ ಕೇಸರಿ ಬಾತಿಗೆ ಮಾಡೋಣ. ಕೇಸರಿ ಬಾತಿಗೆ ಫಸ್ಟ್ ಏನು ಮಾಡಬೇಕು ಅಂತಂದರೆ ತುಪ್ಪ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಸ್ವಲ್ಪ ಬಾಂಡಿಗೆ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡೆ. ತುಪ್ಪ ಹಾಕ್ಕೊಂಡಿದ್ದ ತಕ್ಷಣ ಇವಾಗ ಏನು ಮಾಡೋಣ ಫ್ರೆಂಡ್ಸ್, ಗೋಡಂಬಿ ದ್ರಾಕ್ಷಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ ಫ್ರೆಂಡ್ಸ್. ದ್ರಾಕ್ಷಿ ಮತ್ತು ಗೋಡಂಬಿ ಫ್ರೆಂಡ್ಸ್. ಸಾಕು, ಗೋಡಂಬಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ದ್ರಾಕ್ಷಿ ಫ್ರೆಂಡ್ಸ್. ಎಲ್ಲ ಉದ್ದುದ್ದು ದ್ರಾಕ್ಷಿ ನೋಡಿ, ಫುಲ್ಲು ಉದ್ದುದ್ದು ದ್ರಾಕ್ಷಿಗಳೆಲ್ಲ ಒಳ್ಳೆ ಹೈ ಕ್ವಾಲಿಟಿ ತಂದಿರೋದು. ಇನ್ನೊಂದೆರಡು ಹಾಕೋಣ, ತಿನ್ನೋಣ ಅಲ್ವಾ ಫ್ರೆಂಡ್ಸ್, ಏನೈತೆ ಲೈಫಲ್ಲಿ. ಇವಾಗ ಇದನ್ನ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್. ಸಾಲಿಡ್ ಸ್ಮೆಲ್ಲು, ಬಾ ಸಾಕು. ಹುರಿದಿರೋದು ಆಫ್ ಮಾಡೋಣ. ನೋಡಿ, ಎಲ್ಲ ನಾನ್ ಸ್ಟಿಕ್ ಪ್ಯಾನ್ಗಳು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಎಲ್ಲ 150-200 ರುಪೀಸ್ ಆ ಥರ ಎಲ್ಲ ಸಿಗುತ್ತೆ ಡೆಕೊತ್ಲಾನಲ್ಲಿ, ಇದು ಡಿಮಾರ್ಟಲ್ಲಿ. ಸೊ ಇದನ್ನು ಇಲ್ಲಿ ಸೈಡ್ಗೆ ಬಗ್ಗಿಸ್ಕೊಳ್ಳೋಣ ಕ್ಯಾಶು ಆಮೇಲೆ ದ್ರಾಕ್ಷಿ, ಗೋಡಂಬಿ ದ್ರಾಕ್ಷಿ ಎಲ್ಲ. ಇವಾಗ ಇದೇ ಇದರಲ್ಲಿ ಏನು ಮಾಡೋಣ ಫ್ರೆಂಡ್ಸ್, ತಿರ್ಗಾ ಇನ್ನೊಂದು ಗ್ಲಾಸು ರವೆನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದು ಕೇಸರಿ ಬಾತ್ ಹುರಿಸ್ಕೊಳ್ಳೋಣ ಫ್ರೆಂಡ್ಸ್. ಒಂದೊಂದು ಗ್ಲಾಸ್ ಜಾಸ್ತಿ ಆಗುತ್ತೆ, ಮಿಕ್ಕಿದ್ರೆ ಬೆಳಗ್ಗೆ ತಿಂದರೆ ಆಯಿತು ಫ್ರೆಂಡ್ಸ್, ಏನಾಗುತ್ತೆ. ಸಾಕು ನೋಡಿ, ಇದಕ್ಕೆಲ್ಲ ಸಪ್ರೇಟ್ ಕಂಟೈನರ್ಗಳು ತೊಗೊಂಡಿದ್ದೀನಿ. ಸೊ ಕೇಸರಿ ಬಾತ್ ತುಂಬ ಈಸಿ. ಇದಾದ್ಮೇಲೆ ಖಾರ ಬಾತ್ ಮಾಡೋಣ. ಖಾರ ಬಾತ್ ಮಾಡಬೇಕಂದ್ರೆ ಏನಂದರೆ, ಸ್ವಲ್ಪ ಆನಿಯನ್ನು, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಕಟ್ ಮಾಡ್ಕೊಬೇಕು, ರೆಡಿ ಮಾಡ್ಕೊಬೇಕು. ಚಾಪಿಂಗ್ ಬೋರ್ಡ್ ತಂದಿದ್ದೀನಿ ಅದಕ್ಕೆ ಕಟ್ ಮಾಡೋಕ್ಕೆ. ಇದಾದಮೇಲಿಂದ ನಾವೇನು ಮಾಡೋಣ, ದೇವ್ರಿಗೆ ಸ್ವಲ್ಪ ನೈವೇದ್ಯ ಇಟ್ಬಿಟ್ಟು ಟೊಮೆಟೊ ಸೂಪ್ ಮಾಡಿಕೊಡಿಯೋಣ ಫ್ರೆಂಡ್ಸ್. ಸೊ ರವೆನ ಒಂದು ತಟ್ಟೆಗೆ ಈ ಥರ ಬಗ್ಗಿಸ್ಕೊಳ್ಳೋಣ ಫ್ರೆಂಡ್ಸ್. 2 ಗ್ಲಾಸ್ ನೀರು ಹಾಕಿದೆ ಫ್ರೆಂಡ್ಸ್, 2.5 ಗ್ಲಾಸ್ ಹಾಕೋಣ. ನೀರು ಹಾಕಿದೆ, ಬಾಯ್ಲ್ ಆಗಲಿ ನೀರು. ಇವಾಗ ಕೇಸರಿ ಪೌಡ್ರ್ ಇದೆಯಲ್ಲ, ಅದನ್ನು ಸ್ವಲ್ಪ ಬೇಕಾಗುತ್ತೆ. ಇವಾಗ ಚೆನ್ನಾಗಿ ಕುದೀಲಿ ಫ್ರೆಂಡ್ಸ್. ಆಮೇಲೆ ಸಕ್ಕರೆ ಹಾಕೋಣ ಫ್ರೆಂಡ್ಸ್. ಸಕ್ಕರೆ ಆಮೇಲೆ. ರಾತ್ರಿ ಊಟಕ್ಕೆ ಬಂದ್ಬಿಟ್ಟು ಕೇಸರಿ ಬಾತ್ ಇದೆ, ಖಾರ ಬಾತ್ ಇದೆ, ಆಮೇಲೆ ಇನ್ನು ಬಾಳೆಹಣ್ಣಿದೆ, ಸೌತೆಕಾಯಿ ಇದೆ. ಇದಕ್ಕಿಂತ ಬೇಕಾ ಫ್ರೆಂಡ್ಸ್? ಬಿಸಿ ಆಯಿತು, ರವೆ ಹಾಕೊಳ್ಳೋಣ ಇವಾಗ. ರವೆ ಹಾಕಾಯ್ತು, ಇವಾಗ ಸಕ್ಕರೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಕೇಸರಿ ಬಾತು ಸ್ವಲ್ಪ ಕೇಸರಿ ಕಲರ್ ಜಾಸ್ತಿ ಹಾಕಿದ್ದೀನಿ ಫ್ರೆಂಡ್ಸ್. ಕೇಸರಿ ಬಾತು ಕೇಸರಿ ಕಲರಾಗಿ ಕಾಣಲಿ ಅಂತ. ತಿನ್ನೋದು ನಾನು ತಾನೆ. ನೆಕ್ಸ್ಟ್ ಟೈಮು ನಮ್ಮ ಹುಡುಗರು ಬರ್ತೀನಿ ಅಂತ ಗಲಾಟೆ ಮಾಡ್ತಾವ್ರೆ. ಕ್ಯಾಂಪಿಂಗ್ಗೆ ಬರ್ತೀನಿ ಅಂತ. ಬರಲಿ ಅಡುಗೆ ಮಾಡಿಕೊಡ್ತೀನಿ. ಇನ್ನೊಂದು ಸರಿ ಬರಲೇಬಾರ್ದು. ಸೊ ಕೇಸರಿ ಬಾತ್ ರೆಡಿ ಫ್ರೆಂಡ್ಸ್. ಸೊ ಟೇಸ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ದೇವ್ರಿಗೆ ನೈವೇದ್ಯ ಇಡಬೇಕು. ಅಲ್ಟಿಮೇಟ್ ಆಗಿದೆ ನೋಡೋಕ್ಕೆ. ತಿನ್ನೋಕ್ಕೆ ಹೆಂಗಿದೆ ಅಂತ ಗೊತ್ತಿಲ್ಲ.
ದೇವರೇ ಗತಿ. ಬೌಲ್ಗೆ ಹಾಕೊಳ್ಳೋಣ ಎಲ್ಲ. ಫ್ರೆಂಡ್ಸ್, ಕೇಸರಿ ಬಾತು ಮಾಡಾಯಿತು. ದೇವ್ರಿಗೆ ನೈವೇದ್ಯ ಇಟ್ಬಿಟ್ಟು ಬಂದೆ ಮುನೇಶ್ವರನಿಗೆ. ಸೊ ಫಸ್ಟ್ ಟೈಮು ಸೋಲೋ ಕ್ಯಾಂಪಿಂಗ್ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ಇವತ್ತು ಹಾಲು ಬೇರೆ ಉಕ್ಸಿದ್ನಲ್ಲ ನಮ್ಮ ಮನೆಯದು. ಇದು 2ನೇ ಮನೆ ಇದು ನಂದು. ಫಸ್ಟ್ ಮನೆ ಅಲ್ಲಿದೆ, ಇದು 2ನೇ ಮನೆ. ಇದು 2ನೇ ಸೆಟಪ್ ಅಲ್ಲ, 2ನೇ ಮನೆ ಇದು. ಸೊ ಅದರಿಂದನೇ ಕೇಸರಿ ಬಾತ್ ಮಾಡಿದ್ದೀನಿ. ಟೇಸ್ಟ್ ನೋಡೋಣ ಬನ್ನಿ ಫ್ರೆಂಡ್ಸ್. ಸೂಪರ್, ಅಲ್ಟಿಮೇಟ್ ಫ್ರೆಂಡ್ಸ್. ಕ್ಲಬ್ ಲೈನಲ್ಲಿ ಇದ್ದಿದ್ದಕ್ಕೂ ಮರ್ಯಾದೆ ಅನ್ನೋದು ಉಳಿಸ್ಕೊಂಡಿದ್ದೀನಿ ನಾನು. ಓಹೋ ಖರಾಬು. ಸ್ವಲ್ಪ ಹೊತ್ತಾದ್ಮೇಲಿಂದ ಖಾರ ಬಾತ್ ಮಾಡೋಣ ಫ್ರೆಂಡ್ಸ್. ಹೊಟ್ಟೆ ತುಂಬೋಗ್ತಾಯಿದೆ, ಖಾರ ಬಾತ್ ತಿನ್ನೋಣ. ಇವಾಗ ಸ್ವಲ್ಪ ಸೂಪ್ ಮಾಡೋಣ ಫ್ರೆಂಡ್ಸ್. ರೆಡಿಮೇಡ್ ಸೂಪ್ ಪ್ಯಾಕೆಟ್ ತಂದಿದ್ದೀನಿ. ಒಳ್ಳೆ ಗೋಡಂಬಿ ಎಲ್ಲ ಸಖತ್ತಾಗಿ ಹಾಕಿದ್ದೀನಿ, ತುಪ್ಪ ಜಾಸ್ತಿ ಸುರಿದಿದ್ದೀನಿ, ದ್ರಾಕ್ಷಿ, ಉದ್ದುದ್ದ ದ್ರಾಕ್ಷಿ, ಹೈ ಕ್ವಾಲಿಟಿ ದ್ರಾಕ್ಷಿ, ಕೇಸರಿ ಕಲರು, ಸಕ್ಕರೆ ಎಲ್ಲ ಲೆವೆಲ್ಲಾಗಿದೆ ಫ್ರೆಂಡ್ಸ್. ಮೆಜರ್ಮೆಂಟೇ ಮಾಡಲಿಲ್ಲ, ಕರೆಕ್ಟಾಗಿ ಹಾಕಿದೆ, ಕರೆಕ್ಟಾಗಿ ಬಂತು. ಅಲ್ಟಿಮೇಟ್ ಆಗಿದೆ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟಿಂಗು ಸಿಹಿ ಆಯಿತು, ನೆಕ್ಸ್ಟ್ ಖಾರ ಬಾತು, ಇನ್ನು ನೆಕ್ಸ್ಟ್ ಕ್ಯಾಂಪಿಂಗೆಲ್ಲ ಫುಲ್ಲು ಡ್ರರ್ ಅದೇನೆ. ಸಿಗೋಣ ಫ್ರೆಂಡ್ಸ್. ರೆಡಿಮೇಡ್ ಸೂಪ್ ಮಾಡ್ತಾಯಿದ್ದೀನಿ. ಬಾಯಿ ತುಂಬ ಸಿಹಿ ಆಯ್ತಲ್ಲ, ಅದಕ್ಕೆ ರೆಡಿಮೇಡ್ ಸೂಪ್ ಪ್ಯಾಕೆಟ್ಗಳು ಬರುತ್ತಲ್ಲ, ಡಿಮಾರ್ಟಲ್ಲಿ ತೊಗೊಂಬಂದಿದ್ದೆ. ಬಿಸಿನೀರು ಕಾಯಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಿಸಿನೀರು ಕಾಯಿಸಿ ಹುಯ್ಕೊಳ್ಳೋದು, ಕಲಗ್ಸೋದು, ಕುಡಿಯೋದು. ಅದಾದಮೇಲಿಂದ ಖಾರ ಬಾತ್ ಮಾಡೋಣ ಫ್ರೆಂಡ್ಸ್. ಸ್ವಲ್ಪ ಲೈಟೆಲ್ಲ ರೆಡಿ ಮಾಡೋಣ. ಲೈಟ್ ಹಾಕೋಣ. ನೋಡಿ ಫ್ರೆಂಡ್ಸ್, ಲೈಟ್ ಅರೇಂಜ್ಮೆಂಟ್ ಹೆಂಗಿದೆ ಅಂತ ನೋಡಿ. ನೋಡಿದ್ರಾ ಫುಲ್ ಲೈಟ್ ಹೆಂಗೆ ಬರುತ್ತೆ? ಹೆಂಗೆ ಐಡಿಯಾ? ನೋಡಿ, ಇದು ಪಾತ್ರೆ ಹೋಲ್ಡರ್ ಇದ್ದು. ದೇವರೇ ಕಾಪಾಡಪ್ಪ. ಆಯಿತು, ಬಿಸಿ ಆಯಿತು. ಸೊ ನೀರು ತೊಗೊಂಡು ಮಿಕ್ಸ್ ಮಾಡಿ ಕುಡಿಯೋದು ಅಷ್ಟೇ, ಏನು ಬೇರೆ ಇನ್ನೇನು ಹಾಕಂಗಿಲ್ಲ. ಆಹಾ, ಖತರ್ನಾಕಾಗಿದೆ. ಅಲ್ಟಿಮೇಟ್. ಸೊ ರಾತ್ರಿ ಕತ್ಲಲ್ಲಿ ಖಾರ ಬಾತ್ ಮಾಡಿ, ಫೈರ್ ಕ್ಯಾಂಪ್ ಹಾಕಿ, ಊಟ ಮಾಡಿ ಮಲ್ಕೊಂಡು, ಬೆಳಗ್ಗೆ ಎದ್ದು ಟೀ ಮಾಡಿ ಕುಡ್ದು ಓಡ್ರಾ. ಫ್ರೆಂಡ್ಸ್ ನೋಡಿ, ಒಳ್ಳೆ ಉಪ್ಪಿಟ್ಟು ಮಾಡಿದೆ. ಖಾರ ಬಾತು, ಸ್ವಲ್ಪ ಕೊತ್ತಂಬರಿ ಹಾಕೋಣ, ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿಬಿಟ್ಟಿದ್ದೀನಿ, ಉಳಿದಿದ್ದು ಬಿಸಾಕೋಣ. ನೋಡಿ ಫ್ರೆಂಡ್ಸ್, ಖಾರ ಬಾತ್ ರೆಡಿ. ಖಾರ ಬಾತ್ ರೆಡಿ. ಇವಾಗ ಮನೆ ಲೈಟ್ ಹಚ್ಚೋಣ. ಮನೆಯಿಂದ ಹೊರಗಡೆ ಲೈಟ್ ಹಾಕಿದ್ದೀನಿ, ಒಳಗಡೆ ಹಾಕಿಲ್ಲ. ಖಾರ ಬಾತ್ ರೆಡಿ. ಆಮೇಲೆ ಊಟ ಮಾಡೋಣ. ಕುಕ್ಕಿಂಗ್ ಎಲ್ಲ ಫಿನಿಶ್. ಇವಾಗ ಮನೆ ಒಳಗಡೆ ಲೈಟ್ ಹಾಕೋಣ ಬನ್ನಿ ಫ್ರೆಂಡ್ಸ್. ಲೈಟಿಂಗ್ ಜೊತೆ ಎಷ್ಟು ಚೆನ್ನಾಗಿದೆ ನೋಡಿ ಕ್ಯಾಂಪು. ಕಲರ್ ಲೈಟ್ಸ್ ಎಲ್ಲ ಹಾಕಿದ್ದೀನಿ. ಕುಕ್ಕಿಂಗ್ ಎಲ್ಲ ಮುಗೀತು ಫ್ರೆಂಡ್ಸ್. ಖಾರ ಬಾತ್ ಮಾಡಿದ್ದೆ ನೋಡಿ. ಮರದ ಮೇಲೊಂದು ಲೈಟ್ ಹಾಕಿದ್ದೀನಿ, ಕಲರ್ ಲೈಟ್ಸ್ ಎಲ್ಲ ಹಾಕಿದ್ದೀನಿ. ಇವತ್ತು ಹೌಸ್ ವಾರ್ಮಿಂಗ್ ಸೆರೆಮನಿ ಇಲ್ಲ ಫ್ರೆಂಡ್ಸ್, ಗೃಹ ಪ್ರವೇಶ ಇವತ್ತು ನಮ್ಮ ಮನೆಯದು. ನೋಡಿ ಎಷ್ಟು ಚೆನ್ನಾಗಿದೆ ಲೇಕ್. ನೋಡಿ ಸಿಟಿ ನೋಡಿ, ಫುಲ್ಲು ಲೈಟ್ಸು ಚೆನ್ನಾಗಿದೆಯಾ? ಸಖತ್ತಾಗಿ ಕಾಣ್ತಿದ್ದಲ್ಲ.